ಅಮ್ಮ ಅಪ್ ಏನಮ್ಮ ಇಷ್ಟೊಂದು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ತಾ ಇದೆಯಾ? ಅಮ್ಮ ನಿನ್ನೆ ಕೇಳ್ತಿರೋದು ಯಾಕೆ ಇಷ್ಟೊಂದು ಗಾಬರಿಯಾಗಿ ನಿಂತಿದ್ಯಾ? ಅದು ಏನಿಲ್ಲ ಕಣೋ, ಕೆಲಸದವ್ರನ್ನ ನೋಡ್ಬೇಕಾಗಿದ್ದು, ಅದಕ್ಕೆ ಔಟ್ ಹೌಸ್ ಹತ್ರ ಹೋಗ್ತಿದ್ದೀನಿ. ಔಟ್ ಹೌಸ್ ಹತ್ರ ನೀನೇನಕ್ಕೆ ಹೋಗ್ಬೇಕು? ಒಂದು ಫೋನ್ ಮಾಡಿದ್ರೆ ಅವರೇ ಇಲ್ಲಿಗೆ ಬರ್ತಾರಲ್ವಾ? ನಾನು ಫೋನ್ ಮಾಡಿದೆ ಕಣೋ, ಅವ್ರ ಫೋನ್ ತೆಗಿತಾ ಇಲ್ಲ. ಏನಾದರೂ ತೋಟದ ಕಡೆ ಹೋಗಿದಾರೋ ಏನೋ, ಅದಕ್ಕೆ ಅಲ್ಲೇ ಹೋಗಿ ನೋಡೋಣ ಅಂತ. ಅದು ಸರಿ, ನೀನು ಯಾಕೆ ಇಷ್ಟೊಂದು ಗಾಬರಿಯಾಗಿ ತಡಬಡಾಯಿಸ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ. ಗಾಬರಿಡ ಏನೋ ನೀನು ಈ ಚಿಕ್ಕ ಮಕ್ಕಳ ಹತ್ರ ಈ ಟೀಚರ್ಗಳು ಪ್ರಶ್ನೆ ಕೇಳ್ತಾರಲ್ಲ, ಹಾಗೆ ಕೇಳ್ತಾ ಇದೆಯಾ? ನೀನು ಸಡನ್ ಆಗಿ ನಾನು ನಿಲ್ಲಿಸಿ ಕೇಳ್ದಲ್ಲ, ಅದಕ್ಕೆ ನನಗೆ ಏನು ಹೇಳಬೇಕಂತ ತೋಚ್ತಾ ಇಲ್ಲ. ಸರಿ ಆಯಿತು, ನನಗೆ ಹೊಟ್ಟೆ ಹಶ್ವಾಗ್ತಿದೆ, ಬಾ ಊಟ ಬಡಿಸು. ನಾನು ಇದ್ದಾಳಲ್ಲ, ಹೋಗಿ ಕೇಳು, ಬಡಿಸ್ತಾಳೆ. ಅಮ್ಮ ಅವಳ ಹತ್ರ ಬಡಿಸ್ಕೊಂಡು ತಿನ್ನೋದಕ್ಕಿಂತ ಉಪವಾಸ ಇರೋದೇ ವಾಸಿ. ನೋಡು, ಹಾಗೆಲ್ಲ ಮಾತಾಡಬಾರ್ದು. ನಾಳೆ ನೀವಿಬ್ರು ಮದುವೆ ಆಗಿ ಗಂಡ ಹೆಂಡತಿಯಾಗಿ ಬಾಳ್ಬೇಕಾದವರು, ಹೀಗೆಲ್ಲ ಮಾತಾಡಬಾರ್ದು ಕಣ. ಅಮ್ಮ ಇವಾಗ ಏನು ಬಂದು ಊಟ ಬಡಿಸ್ತೀಯೋ ಇಲ್ಲ ಬೇಡದಿರೋದನ್ನೇ ಮಾತಾಡ್ಕೊಂಡು ನಿಂತ್ಕೋತೀಯೋ? ನೀನೇನು ಔಟ್ ಹೌಸಿಗೆ ತಾನೇ ಹೋಗ್ತಿದ್ಯಾ? ಎಲ್ಲೂ ಹೋಗೋದು ಬೇಡ, ಅವ್ರಿಗೆ ಫೋನ್ ಮಾಡಿ ನಾನೇ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ, ಬಾ. ಸರಿ, ನೀನು ಹೋಗಿ ಕೂತ್ಕೋ, ನಾನು ತಗೊಂಬರ್ತೀನಿ. ಹೋಗು, ಬೇಗ ತಗೋಬಾ. ಚೆಲ್ವಿ, ಏನಾಯ್ತಮ್ಮ? ಬೆಂಕಿ ಎಲ್ಲೋಗಿದ್ದಾನೆ? ಹೇಳಮ್ಮ, ಏನಾಯ್ತು? ಜಾನು ವಿಷಯನೂ ಬೆಂಕಿ ಗೊತ್ತಿಲ್ವಾ? ಹಾಗಾದ್ರೆ 2 ದಿನದಿಂದ ಬೆಂಕಿ ನಿನಗೆ ಸಿಕ್ಕಿಲ್ವಾ? ಇಲ್ಲ ಮಾವ, ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಏನ್ ಹೇಳ್ತಾ ಇದೀಯಮ್ಮ? ಹೌದು ಮಾವ, ನಾನು ಎಲ್ಲ ಕಡೆ ಹುಡುಕ್ತೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಮಾತ್ರ ನಂಗೆ ಗೊತ್ತಿಲ್ಲ. ಯಾಕಮ್ಮ ಈ ವಿಷಯ ನನ್ನಿಂದ ಮುಚ್ಚಿಟ್ಟೆ? ನನಗಾದ್ರೂ ಹೇಳ್ಬೇಕಿತ್ತಾನೆ. ಹೆಂಗ್ ಹೇಳಿ ಮಾವ, ಮನೇಲಿ ಎಷ್ಟು ದೊಡ್ಡ ಆಘಾತ ಆಗೈತೆ. ನೀವು ಅತ್ತೆ ಮನೇಲಿರೋರು ಎಲ್ರು ನೋವಲ್ಲಿದ್ದೀರ. ಈಗ ಈ ವಿಷಯನೂ ಹೇಳಿ ಇನ್ನೂ ಹೆಂಗ್ ದುಃಖ ಕೊಡುವಂತೀರ? ಅದು ಏನಾದ್ರೂ ಆಗಿರ್ಲಿ, ನನಗಾದ್ರೂ ಹೇಳ್ಬೇಕಿತ್ತಲ್ಲಮ್ಮ. ಅವನು ನನ್ನ ಮಗ ಚೆಲ್ವಿ. ಒಬ್ಳನ್ ಕಳ್ಕೊಂಡಿರೋ ದುಃಖನೇ ಮರೆಯಕ್ಕಾಗ್ತಿಲ್ಲ. ಬೆಂಕಿಗೆ ಏನಾದ್ರೂ ಆದ್ರೆ ನಾನ್ ಬದುಕಿರಲ್ಲಮ್ಮ. ಅವ್ರು ಯಾವತ್ತೂ ಯಾರಿಗೂ ಹೇಳ್ದೆ ಈಗೆಲ್ಲೂ ಹೋದಂತ ಹುಡುಗನೇ ಅಲ್ಲ. ಭಾವನಿಗೆ ಏನಾದ್ರೂ ತಿಳಿಸಿದ್ರ ಫೋನ್ ಮಾಡ್ತೀನಿ. ಭಾವನಾ ಮನೇಲೇ ಇದೆಯಮ್ಮ? ಅದನ್ನ ನಾನು ಫೋನಲ್ಲಿ ಹೇಳಕ್ಕಾಗಲ್ಲ ಮಗಳೇ. ಅಲ್ಲಿಗೆ ಬಂದು ಮಾತಾಡ್ತೀನಿ, ಈಗಲೇ ಹೊರಟು ಬರ್ತೀನಿ. ಚೆಲ್ವಿ, ನೀನು ಇಲ್ಲೇ ಇರು, ನನ್ನ ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಭಾವನನ್ ಮನೆಗೆ ಹೋಗಿ ಬಂದ್ಬಿಡೋಣ. ಶಾಂತಮ್ಮ, ಜಾನ್ವಿಯವ್ರನ್ನ ನಾನು ತುಂಬ ಜೋಪಾನವಾಗಿ ನೋಡ್ಕೋತಾ ಇದ್ದೆ. ಅವ್ರನ್ನ ಬಿಟ್ಟು ನನಗೆ ಒಂದು ಕ್ಷಣನೂ ಇರೋಕ್ಕಾಗ್ತಿರ್ಲಿಲ್ಲ. ಈಗ ಜೀವನ ಪೂರ್ತಿ ಅವರಿಲ್ಲದೆ ಕಳಿಬೇಕು ಅಂದರೆ ಹೇಗೆ ಶಾಂತಮ್ಮ? ಕಾರ್ ಮೋಡಗಳ ಮಧ್ಯೆ ಮಿನುಗೋ ನಕ್ಷತ್ರದ ಹಾಗೆ ನನ್ನ ಜೀವನದಲ್ಲಿದ್ದರು. ಈಗ ಆ ನಕ್ಷತ್ರನೂ ಅಸ್ತಮಿಸಿ ನನ್ನ ಜೀವನ ಕತ್ತಲು ಗವಿ ಆಗ್ಬಿಟ್ಟಿದೆ ಶಾಂತಮ್ಮ, ಕತ್ತಲು ಗವಿ. ಕಣ್ ಬಟ್ಟೆ ಕಟ್ಟಿ ಪ್ರೀತಿ ಮಾಡೋ ನಿನ್ನ ಪ್ರೀತಿನ ಸಹಿಸ್ಕೊಂಡು ಹೇಗೋ ಇರ್ತಾಳೆ ಅವಳು. ಆ ಪ್ರೀತಿನೇ ಅವಳಿಗೆ ಉಸಿರು ಕಟ್ಟಾಗ ಆಗಿರ್ಬೇಕು.
ನೀನು ಸುಳ್ಳು ಹೇಳ್ತಿದೀಯ ಅನ್ಸುತ್ತೆ. ಅವಳು ಕಾಲ್ ಜಾರಿ ಬಿದ್ದಿರಲ್ಲ, ಅವಳೇ ಹಾರಿ ಪ್ರಾಣ ಕಳ್ಕೊಂಡಿರ್ತಾಳೆ. ನಾನು ಜಾನ್ವಿಯವ್ರನ್ನ ಚಿನ್ನು ಮರಿ ಅಂತ ಕರಿತಾ ಇದ್ದೆ. ನಿಮಗೆ ಗೊತ್ತಲ್ಲ ಶಾಂತಮ್ಮ, ತಾತ ಇದ್ದಾಗ್ಲಿಂದಾನು ಚಿಕ್ಕ ವಯಸ್ಸಲ್ಲೂ ನಾನು ಒಂಟಿಯಾಗೆ ಬೆಳೆದವನು. ನಾನು ಒಂಟಿತನ ದೂರ ಮಾಡಿದವರು ಜಾನ್ವಿಯವರು. ನಿಮಗೆ ಗೊತ್ತಾ ಶಾಂತಮ್ಮ, ಜಾನ್ವಿಯವರು ಮಾತಾಡ್ತಾ ಇದ್ರೆ ಕೋಗಿಲೆ ಹಾಡ್ದಷ್ಟು ಇಂಪಾಗಿರೋದು. ಅವರು ತುಂಟತನ ಮಾಡ್ತಿದ್ರೆ ಎಳೆ ಜಿಂಕೆ ಮರಿ ಜಿಗ್ದಾಗಿರೋದು. ಅವರು ಸಂತೋಷನ ಸಂಭ್ರಮಿಸ್ತಾ ಇದ್ರೆ ನವಿಲು ಹುಚ್ಚದು ನಾಟ್ಯ ಮಾಡ್ದಾಗಿರೋದು ಶಾಂತಮ್ಮ. ನಾನು ಅವ್ರಿಗೆ ಒಂದು ಕೆಲಸನೂ ಮಾಡಕ್ ಬಿಡ್ತಾ ಇರಲಿಲ್ಲ ಶಾಂತಮ್ಮ. ಎಲ್ಲ ಕೆಲಸನೂ ನಾನೇ ಮಾಡ್ಬಿಡ್ತಾ ಇದ್ದೆ. ನನ್ನ ಪ್ರೀತಿಯ ದೇವತೆ ನೋಡ್ಕೊಂಡೆ ನನ್ನ ಮಹಾರಾಣಿ ಇದ್ದಾಗ ಅವ್ರ ಈ ಮನೇಲಿ ಇದ್ರು ಶಾಂತಮ್ಮ. ಅವ್ರ ತಾಯಿ ಆಗ್ತಾರೆ ಅಂತ ಗೊತ್ತಾದ್ಮೇಲಂತೂ ಒಂದು ಸಣ್ಣ ಕೆಲಸನೂ ಮಾಡಕ್ ಬಿಡ್ತಾ ಇರಲಿಲ್ಲ. ನನ್ನ ಪ್ರೀತಿ ಅರಗಿಣಿ ನೋಡ್ಕೊಂಡೆ ಶಾಂತಮ್ಮ. ಆದ್ರೆ ಅವರು ನನ್ನ ಬಿಟ್ಟು ಹೋಗ್ಬಿಟ್ರು ಶಾಂತಮ್ಮ, ಬಿಟ್ಟು ಹೋಗ್ಬಿಟ್ರು. ನೀನೇನೋ ರಾಣಿ ತರ ನೋಡ್ಕೊತಿದ್ದೆ, ಆದ್ರೆ ಅದು ಅವಳಿಗೆ ಪಂಜರ ಆಗಿತ್ತು ಅನ್ಸುತ್ತೆ. ಅದಕ್ಕೆ ನಿನ್ ಜೊತೆ ಇರೋದ್ಕಿಂತ ದೇವ್ರ ಹತ್ರ ಹೋಗೋದೇ ಸರಿ ಅಂತ ತೀರ್ಮಾನ ಮಾಡಿರ್ಬೇಕು. ಶಾಂತಮ್ಮ, ನಾನು ಅವಾಗ್ಲಿಂದ ಚಿನ್ನು ಬರೆಯೋಕೆ ಅಷ್ಟೊಂದು ವಿಷಯ ಹೇಳ್ತಾ ಇದ್ದೀನಿ, ನೀವ್ಯಾಕೆ ಮಾತಾಡ್ತಾನೆ ಇಲ್ಲ?